ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಹೋಪ್ ಟಿವಿ ಇಂಡಿಯಾದ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳ್ತಾ ಇರುವಂಥ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಅತಿ ಮಧುರವಾದ ಹೆಸರಿನಲ್ಲಿ ವಂದಿಸಿ ಪ್ರೀತಿಯಿಂದ ಇಂದಿನ ಎಪಿಸೋಡ್ ಅಂದರೆ ಇವತ್ತಿನ ವಾಕ್ಯವನ್ನು ಕಲಿಯೋದಕ್ಕೆ ನಿಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತ ಬಯಸ್ತೇನೆ. ಕಳೆದ ಸಂದೇಶದಲ್ಲಿ ನಾವು ಸಿಂಹದ ಜೀವಿತದ ಮೂಲಕವಾಗಿ ಬರುವಂಥ ಆತ್ಮಿಕ ಪಾಠಗಳನ್ನು ನಾವು ಕಲಿತ್ಕೊಂಡಿದ್ದೆವು. ನಾನು ನೆನೆಸ್ತೇನೆ ನಿಮಗೆ ಎಲ್ಲ ಅಂಶಗಳು ಸ್ಪಷ್ಟವಾಗಿ ಜ್ಞಾಪಕ ಇದೆ, ನಿಮ್ಮ ಜೀವಿತಕ್ಕೆ ನೀವು ಅವುಗಳನ್ನು ಅಳವಡಿಸಿಕೊಂಡಿದ್ದಾರೆ ಎಂಬುದಾಗಿ. ಇವತ್ತು ಇನ್ನೊಂದು ದೇವರು ಸೃಷ್ಟಿ ಮಾಡಿದಂಥ ಒಂದು ಪಕ್ಷಿಯ ಬಗ್ಗೆ ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಪಕ್ಷಿ ಇದನ್ನು ನೋಡೋದಕ್ಕೆ ನಾವು ಬೇರೆ ಎಲ್ಲೂ ಸುತ್ತಬೇಕಾಗಿಲ್ಲ, ಇದು ನಮ್ಮ ಮನೆಯ ಸುತ್ತಮುತ್ತಲೂ ಯಾವಾಗಲೂ ಇದು ನಮಗೆ ನೋಡೋದಕ್ಕೆ ಸಿಕ್ಕುತ್ತೆ. ಹಾಗಾದರೆ ಆ ಪಕ್ಷಿ ಯಾವುದು ಅಂತ ಹೇಳಿದ್ರೆ ಅದು ಜಾಣ ಕಾಗೆ. ಕಾಗೆಯ ಕುರಿತಾಗಿ ಇವತ್ತು ನಾನು ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ. ಆ ಕಾಗೆಯಿಂದ ನಾವೇನ ಕಲಿಯೋದಿದೇನಾ? ಸಾಮಾನ್ಯವಾಗಿ ಜನ ಕಾಗೆ ಅಂತ ಹೇಳಿದ್ರೆ ತುಂಬ ಅಸಹ್ಯ ಪ್ರಾಣಿ ಅಥವಾ ಅಸಹ್ಯ ಪಕ್ಷಿ. ಅದು ಕಾಗೆನ ಸಾಮಾನ್ಯವಾಗಿ ಯಾರು ಇಷ್ಟಪಡೋದಿಲ್ಲ ಅಲ್ಲ. ಗಿಳಿಯನ್ನು ಎಲ್ಲರೂ ಮನೆಗೆ ತಗೊಂಡು ಬಂದು ಸಾಕಿ ಅದ್ರ ಜೊತೆಗೆ ಆಟ ಆಡೋದಕ್ಕೆ, ಅದನ್ನು ಮೈ ಮೇಲೆ ಕುಂದಿಸ್ಕೊಳ್ಳೋದಕ್ಕೆ, ಅದ್ರ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ಕಾಗೆನ ಯಾರಾದರೂ ಇಷ್ಟಪಡ್ತಾರಾ? ಕಾಗೆಯಿಂದ ಏನಾದರೂ ಕಲಿಯೋದಿದೇನಾ? ಕಾಗೆಯಿಂದ ಏನಾದರೂ ಒಳ್ಳೇದು ಸಿಕ್ಕುತ್ತಾ ನಮಗೆ? ಅಂಥದ್ದೇನಿದೆ ಕಾಗೆನಲ್ಲಿ? ಇಷ್ಟಕ್ಕೂ ಕಾಗೆ ಅಶುದ್ಧ ಪಕ್ಷಿ ಅಲ್ವಾ ಎಂಬ ಇತ್ಯಾದಿ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಇರಬಹುದು. ಅದು ನೋಡೋದಕ್ಕೂ ಚೆನ್ನಾಗಿರಲ್ಲ, ಒಂಥರ ಕಪ್ಪಗಿರುತ್ತೆ. ಅಯ್ಯೋ, ಕಾಗೆ ಬಗ್ಗೆ ಹೇಳ್ತಾ ಇದ್ದಾರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಕೆಲವು ಇಂಟ್ರೆಸ್ಟಿಂಗ್ ಇರುವಂಥ ಕುತೂಹಲಕಾರಿ ಸಂಗತಿಗಳನ್ನು ನಾನು ಈ ಮುಖಾಂತರವಾಗಿ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಹಾಗಾದರೆ ಬನ್ನಿ ಆ ಕಾಗೆಯ ವಿಶಿಷ್ಟತೆಗಳನ್ನು ನಾವು ನೋಡೋಣ, ಕೇಳಿಸ್ಕೊಳ್ಳೋಣ, ನಮ್ಮ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಳ್ಳೋಣ. ತಲೆಗಳನ್ನು ಬಾಗಿಸಿ ಸಣ್ಣ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ಕೃಪಾಪೂರ್ಣನಾದ ಪರಲೋಕದ ದೇವರೇ, ನಿನ್ನ ಸೃಷ್ಟಿಯ ಜೀವಿಯಾದಂಥ ಕಾಗೆಯ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ನಿಮ್ಮ ಪರಲೋಕದ ಜ್ಞಾನವನ್ನು ನಮಗೆ ಕೊಡು. ನಿನ್ನ ಮಕ್ಕಳೊಂದಿಗೆ ನೀನು ಮಾತನಾಡು. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡುತ್ತೇನೆ ಕರ್ತ, ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವ ಮಕ್ಕಳೇ, ನಾವು ಸಣ್ಣವರಾಗಿದ್ದಾಗ ಅಥವಾ ನಮ್ಮ ಪ್ರಾಥಮಿಕ ಶಾಲೆಯನ್ನು ನಾವು ಓದ್ತಾ ಇರುವಾಗ ನಮಗೆ ಶಾಲೆ ಶಿಕ್ಷಕರು ಒಂದು ಸಣ್ಣ ಕಥೆನ ಹೇಳಿದ್ರು. ಆ ಕಥೆ ನನಗೆ ಇನ್ನೂ ಜ್ಞಾಪಕ ಇದೆ. ಆ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ ಜಾಣ ಕಾಗೆ. ಈ ಜಾಣ ಕಾಗೆ ಕಥೆ ನಿಮಗೆಲ್ಲ ಗೊತ್ತಿರ್ಬೋದು, ಹೌದಲ್ಲ? ನೀವು ಎಲ್ಲ ನಿಮ್ಮ ಜೀವಿತದಲ್ಲಿ ಇದನ್ನು ಓದಿರ್ತೀರಾ, ಈ ಕಥೆಯನ್ನು ನೀವು ಕೇಳಿಸ್ಕೊಂಡಿರ್ತೀರಾ. ವಯಸ್ಸಾಗಿರೋರು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಇದನ್ನು ಹೇಳ್ತಾ ಇರ್ತೀರಾ. ಆದರೆ ನನಗೆ ಯಾವಾಗಲೂ ಒಂದು ಯೋಚನೆ ಇತ್ತು, ಈ ಕಾಗೆ ಕತೆ, ಜಾಣ ಕಾಗೆ, ಈ ಒಂದು ಕತೆ ಏನಂತ ಹೇಳ್ಬಿಡ್ತೀನಿ. ಫಸ್ಟು ಕತೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಕಾಗೆಗೆ ತುಂಬ ನೀರಡಿಕೆ ಆಗಿರುತ್ತೆ. ಅದು ನೀರನ್ನು ಹುಡುಕಿಕೊಂಡು ಅಲಿತಾ ಇರುತ್ತೆ. ಅದಕ್ಕೆ ಒಂದು ಮಡಿಕೆನಲ್ಲಿ ಒಂದಷ್ಟು ನೀರು ಇರುವಂಥದ್ದು ಕಾಣಿಸುತ್ತೆ. ಆದರೆ ನೀರು ಆ ಮಡಿಕೆಯ ತಳಭಾಗದಲ್ಲಿ ಇದ್ದಿದ್ದರಿಂದ ಅದು ತನ್ನ ಕೊಕ್ಕನ್ನು ಹಾಕಿ ಅದನ್ನು ಕುಡಿಯೋದಕ್ಕೆ ಆಗೋದಿಲ್ಲ. ಹೀಗಾಗಿ ಕಾಗೆ ಏನು ಮಾಡಬೇಕು ಈಗ ಆ ನೀರನ್ನು ಕುಡಿಯೋದಕ್ಕೆ ಅಂತ ಹೇಳಿ ಅದು ಅಲ್ಲೇ ಇದ್ದಂಥ ಕೆಲವು ಕಲ್ಲುಗಳನ್ನು ತಂದು ಒಂದೊಂದಾಗಿ ಆ ಒಂದು ಬಿಂದಿಗೆ ಒಳಗಡೆ ಹಾಕುತ್ತೆ. ಆ ಬಿಂದಿಗೆ ಒಳಗಡೆ ಕಲ್ಲನ್ನು ಹಾಕಿದಾಗ ನೀರು ಮೇಲೆ ಬಂತು. ಕಾಗೆ ಆ ನೀರನ್ನು ಕುಡಿದು ಸಂತೋಷವಾಗಿ ಹಾರೋಯ್ತು ಎಂಬಂಥ ಒಂದು ಸಣ್ಣ ಕತೆ. ಆದರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಈ ಕಥೆಯಲ್ಲಿ ಕಾಗೆಯನ್ನೇ ಬಳಸ್ಕೊಂಡಿದ್ದಾರೆ? ಬೇರೆ ಎಷ್ಟೊಂದು ಪಕ್ಷಿಗಳಿದೆ. ಇನ್ಫ್ಯಾಕ್ಟ್ ಹದ್ದು, ಅದು ಪಕ್ಷಿಗಳ ಲೋಕಕ್ಕೆ ಒಂದು ರಾಜ ಅಲ್ವಾ, ಅದನ್ನು ಬಳಸ್ಕೋಬಹುದಾಗಿತ್ತು. ಗಿಳಿ ಎಲ್ಲರಿಗೂ ಇಷ್ಟ, ಆ ಗಿಳಿಯನ್ನು ಬಳಸ್ಕೋಬಹುದಾಗಿತ್ತು. ಯಾಕೆ ಕಾಗೆನೇ ಈ ಒಂದು ಕಥೆಗೆ ಬಳಸ್ಕೊಂಡಿದ್ದಾರೆ ಎಂಬುದಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ಈ ಪಕ್ಷಿಗಳ ಜಗತ್ತಿನಲ್ಲಿ ಕಾಗೆಯ ಬಗ್ಗೆ ಭಾಳ ವಿಸ್ಮಯಕಾರಿಯಾದಂಥ ಸಂಗತಿಗಳಿವೆ. ದೇವರು ಅದನ್ನು ಇಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯುಗಾಂತರಗಳವರೆಗೂ ಆತನ ಜ್ಞಾನ ತಿಳುವಳಿಕೆಗೆ ಆತನಿಗೆ ಮಹಿಮೆ ಉಂಟಾಗಲಿ. ಸೊ ಮೊದಲನೇದು ನಿಮಗೆ ನೆನಪಿರಲಿ, ಈ ಕಾಗೆ ಬಹಳ ವಿಶಿಷ್ಟವಾದಂಥ ಗುಣಗಳನ್ನು ಹೊಂದಿದೆ. ಅದರಲ್ಲಿ ಮೊದಲೇದು ಯಾವುದಪ್ಪ ಅಂತ ಹೇಳಿದ್ರೆ, ಕಾಗೆಗೆ ಒಂದು ಸ್ವಭಾವ ಏನಂದರೆ ಶೇರಿಂಗ್ ಆ್ಯಂಡ್ ಕೇರಿಂಗ್. ಅದು ತನ್ನ ಆಹಾರವನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತೆ.
ಹಾಗೂ ತನ್ನ ಬಳಗವನ್ನು, ತನ್ನ ಕುಟುಂಬವನ್ನು ಅದು ಪ್ರೀತಿ ಮಾಡುತ್ತೆ. ಒಬ್ಬ ಸಂಗೀತಗಾರ ಹೀಗೆ ಬರಿತಾನೆ, ಏನಂತ ಹೇಳಿದ್ರೆ, ಕೋಳಿ ಒಂದು ಅಗಳ ಕಂಡರೆ ಕೂಗಿ ಕರೆಯುವುದೇ ತನ್ನ ಬಳಗವನ್ನು, ಆದರೆ ಕಾಗೆ ಒಂದು ಅಗಳ ಕಂಡರೆ ಕೂಗಿ ಕರೆದೀತು ಎಂಬುದಾಗಿ ಹೇಳ್ತಾನೆ. ಅಂದರೆ ಕೋಳಿ ಅದು ಒಂದು ವಿಧದಲ್ಲಿ ಸ್ವಾರ್ಥಿಯಾಗಿ ಬದುಕುತ್ತೆ, ಆದರೆ ಕಾಗೆ ಮಾತ್ರ ಅದು ಸ್ವಾರ್ಥಿಯಾಗಿಲ್ಲ, ಅದು ನಿಸ್ವಾರ್ಥಿಯಾಗಿದೆ. ಅದು ತನ್ನ ಇಡೀ ಕುಟುಂಬ ಪರಿವಾರವನ್ನು ಪ್ರೀತಿ ಮಾಡುತ್ತೆ, ತನ್ನ ಬಂಧು ಬಳಗವನ್ನು ಅದು ಪ್ರೀತಿ ಮಾಡುತ್ತೆ. ತನಗೆ ಏನಾದರೂ ಆಹಾರ ಸಿಕ್ಕಾಗ ಅದನ್ನು ಇತರರೊಂದಿಗೆ ಹಂಚ್ಕೋಬೇಕು ಎಂಬುದಾಗಿ ಬಯಸುತ್ತೆ. ಇಷ್ಟೊಂದು ಅದ್ಭುತವಾದಂಥ ಒಳ್ಳೆ ವಿಚಾರ ಅಲ್ವಾ ಇದು? ಕಾಗೆ ಅಂತ ಹೇಳಿದ್ರೆ ನಮಗೆ ಇಷ್ಟ ಇಲ್ಲ ಅನ್ಕೋಬೋದು ನಾವು, ಆದರೆ ಕಾಗೆನಲ್ಲಿ ಇಂಥ ಒಳ್ಳೆ ಗುಣ ಇದೆ. ಪ್ರಿಯರೇ, ಇವತ್ತು ಮನುಷ್ಯ ಎಷ್ಟು ಸ್ವಾರ್ಥಿ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಎಲ್ಲ ನನಗೇ ಬೇಕು, ಎಲ್ಲ ನನ್ನದೇ ಆಗಿರಬೇಕು, ಎಲ್ಲ ನನಗೇ ಬೇಕು, ನಾನು ಮಾತ್ರ ಚೆನ್ನಾಗಿರಬೇಕು, ಬೇರೆಯವ್ರು ಹೆಂಗನ ಹಾಳಾಕೊಂಡು ಹೋಗಲಿ. ಇವತ್ತು ದೇವ್ರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸ್ವಾಮಿ ಹೇಳ್ತಾರೆ, ನಾನು ಈ ಲೋಕಕ್ಕೆ ಬಂದಾಗ ಮನುಷ್ಯರಲ್ಲಿ ಪ್ರೀತಿಯನ್ನು ಕಾಣುವೇನೋ. ಮನುಷ್ಯರಲ್ಲಿ ಪ್ರೀತಿನೇ ಮಾಯವಾಗಿ ಹೋಗ್ತಾ ಇದೆ. ಕುಟುಂಬದಲ್ಲಿ ಪ್ರೀತಿ ಮಾಯವಾಗಿ ಹೋಗ್ತಾ ಇದೆ. ತಂದೆ ತಾಯಿಗಳು ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಗಂಡ ಹೆಂಡತಿಯ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಸ್ನೇಹಿತರಲ್ಲಿ ಪ್ರೀತಿ ಇಲ್ಲ, ಎಲ್ಲ ಕಡೆ ಸ್ವಾರ್ಥ. ಆದರೆ ಧ್ಯಾನಕ್ಕಾಗಿ ತನ್ನ ಕುಟುಂಬಕ್ಕೋಸ್ಕರ ಅದು ಏನು ಮಾಡುತ್ತೆ? ಅದು ಆಹಾರವನ್ನು ಅದು ಹಂಚಿಕೊಳ್ಳುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಹಾಗೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರು ಅದಕ್ಕೆ ಅಷ್ಟು ಜ್ಞಾನವನ್ನು ಕೊಟ್ಟಿರುವಾಗ ನಮಗೂ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವು ಸಹಿತ ಹಂಚಿ ತಿನ್ನೋದರಲ್ಲಿ ಸಂತೋಷ ಇದೆ, ಸಮಾಧಾನ ಇದೆ. ಹೀಗಾಗಿ ನಾವು ಹಂಚಿಕೊಂಡು ತಿನ್ನಬೇಕು. ಬರೀ ಆಹಾರವನ್ನು ಮಾತ್ರವಲ್ಲ, ದೇವರ ವಾಕ್ಯವನ್ನು ಸಹ ನಾವು ಹಂಚಬೇಕಾಗಿದೆ. ಓಕೆ, ಎರಡನೆಯ ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ಕಾಗೆಗೆ ನೆನಪಿನ ಶಕ್ತಿ ತುಂಬ ಹೆಚ್ಚಾಗಿದೆ. ಒಂದು ಪ್ರಯೋಗ ಹೀಗೆ ಹೇಳುತ್ತೆ, ಏನಂತ ಹೇಳಿದ್ರೆ, ಕಾಗೆಯ ದೇಹದ ಗಾತ್ರ ಎಷ್ಟಿರುತ್ತಲ್ಲ ಅದರ ಮೆದುಳಿನ ಗಾತ್ರ ಅದರ ಅಷ್ಟೇ ಇರುತ್ತೆ ಎಂಬುದಾಗಿ. ಅಂದರೆ ಅದಕ್ಕೆ ಬೇರೆ ಪ್ರಾಣಿಗಳಿಗೆ ಅಥವಾ ಬೇರೆ ಪಕ್ಷಿಗಳಿಗೆ ಹೋಲಿಸಿದ್ರೆ ಕಾಗೆಗೆ ಈ ಬ್ರೈನ್ ಅಥವಾ ಈ ಮೆದುಳು ಅದು ಹೆಚ್ಚಾಗಿ ಕೊಡಲ್ಪಟ್ಟಿದೆ. ದೇವರು ಅದಕ್ಕೆ ಹೆಚ್ಚು ಮೆದುಳನ್ನು ಕೊಟ್ಟಿದ್ದಾನೆ. ಹೀಗಾಗಿ ಅದೇನು ಮಾಡುತ್ತೆ? ಮೆದುಳಲ್ಲಿ ದೇವರು ಕೊಟ್ಟಂಥ ಜ್ಞಾನವನ್ನು ಅದು ಉಪಯೋಗಿಸ್ಕೊಳ್ಳುತ್ತೆ. ಆಮೇಲೆ ನಾವು ಒಂದು ಸತ್ಯವೇದದಲ್ಲಿ ಮೊದಲನೇ ಅರಸಗಳ ಪುಸ್ತಕದ 17ನೇ ಅಧ್ಯಾಯದಲ್ಲಿ ಒಂದು ಕಥೆಯನ್ನು ಓದ್ತೇವೆ. ಆ ಕಥೆ ಏನು? ಬರಗಾಲ ಬಂದಿತ್ತು ಇಸ್ರಾಯೇಲರಲ್ಲಿ. ಎಲಿಯ ಪ್ರವಾದಿ ಆ ಬರಗಾಲದಲ್ಲಿ ಜೀವಿಸ್ತಾ ಇದ್ದ. ಆ ಎಲಿಯ ಪ್ರವಾದಿಗೆ ದೇವರು ಆಹಾರವನ್ನು ಕೊಟ್ಟ. ಹೇಗೆ ಆಹಾರವನ್ನು ಕೊಟ್ಟ? ಒಂದು ಕಾಗೆ ಮುಖಾಂತರವಾಗಿ ಆಹಾರವನ್ನು ಕೊಟ್ಟ. ಹಾಗಾದರೆ ಇಲ್ಲಿ ಬೇರೆ ಪಕ್ಷಿಗಳನ್ನು ಯಾಕೆ ಉಪಯೋಗಿಸ್ಕೊಳ್ಳಿಲ್ಲ, ಕಾಗೆನೇ ಯಾಕೆ ಉಪಯೋಗಿಸ್ಕೊಂಡ್ರು ದೇವರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಪ್ರಿಯರೇ, ಕಾಗೆಗೆ ಹಂಚಿ ತಿನ್ನುವಂಥ ಒಂದು ಸ್ವಭಾವ ಇದೆ. ಮೂರನೇದಾಗಿ ಈ ಕಾಗೆ ಅದು ಪ್ರಾಬ್ಲಮ್ಗಳನ್ನು ನಿಭಾಯಿಸುವಂಥ, ಸಾಲ್ವ್ ಮಾಡುವಂತಹ ಶಕ್ತಿಯನ್ನು ಅದು ಹೊಂದಿದೆ ಅಥವಾ ತಿಳುವಳಿಕೆಯನ್ನು ಹೊಂದಿದೆ. ಏನಾದರೂ ಒಂದು ಪ್ರಾಬ್ಲಮ್ ಇದೆ, ಒಂದು ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆನ ಹೆಂಗೆ ಬಗೆಹರಿಸ್ಕೋಬೇಕು. ಈಗ ಎಕ್ಸಾಂಪಲ್ಲು ಇದೆ, ಮಡಿಕೆನಲ್ಲಿದ್ದಂಥ ನೀರನ್ನು ಕಾಗೆ ಕುಡಿಬೇಕು. ಇವಾಗ ತೀರಿಸ್ಕೋಬೇಕು. ಏನು ಮಾಡ್ತು ಕಾಗೆ? ಅದು ಕಲ್ಲನ್ನು ತೆಗೆದುಕೊಂಡು ಬಂದು ಹಾಕಿ ಆ ನೀರನ್ನು ಮೇಲಕ್ಕೆ ಬರೋ ಹಾಗೆ ಮಾಡಿ ಅದು ಕುಡಿತು ಎಂಬುದಾಗಿ. ಅದೇ ಥರ ಎಲಿಯ ಪ್ರವಾದಿಗೆ ಆಹಾರ ಬೇಕಾಗಿದ್ದಾಗ ಆ ಬರಗಾಲದಲ್ಲಿ ಯಾರ ಮನೆಯಲ್ಲೂ ಯಾರ ಬಳಿಯಲ್ಲೂ ಆಹಾರ ಇರಲಿಲ್ಲ. ಆದರೆ ಆಹಾರ ಎಲ್ಲಿತ್ತು? ಆಹಾಬನ ಮನೆಯಲ್ಲಿತ್ತು. ಆದರೆ ಜಾಣಕ್ಕಾಗಿ ಏನು ಮಾಡ್ತು? ಆಹಾಬನ ಮನೆಯಿಂದ ಆಹಾರವನ್ನು ತೆಗೆದುಕೊಂಡು ಎಲಿಯ ಪ್ರವಾದಿಗೆ ಅದು ಹೋಗಿ ಕೊಡ್ತಾ ಇತ್ತು. ರೊಟ್ಟಿ ಮಾಂಸವನ್ನು ಅದು ಆತನಿಗೆ ಕೊಡ್ತಾ ಇತ್ತು. ಅಂದರೆ ಕಾಗೆ ದೇವರ ಸ್ವರಕ್ಕೆ ಕಿವಿಗೊಡುವಂಥ ಪಕ್ಷಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಇನ್ನೊಂದು ಪಾಯಿಂಟ್ ಆಗಿ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ದೇವರ ಸ್ವರವನ್ನು ಅದು ಕೇಳುತ್ತೆ. ಕಾಗೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುತ್ತೆ. ಕಾಗೆ ಆ ಬರಗಾಲದಲ್ಲಿ ಯಾಕೆ ಎಲಿಯ ಪ್ರವಾದಿಗೆ ಕೊಡಬೇಕು, ನನ್ನ ಕುಟುಂಬ ದೊಡ್ಡದಾಗಿದೆ, ನನಗೆ ಆಹಾರ ಬೇಕು, ನಾನು ಕೂಡಿಸಿಟ್ಕೋಬೇಕಂತೆಲ್ಲ ಯೋಚನೆ ಮಾಡಬಹುದಾಗಿತ್ತು. ಆದರೆ ಕಾಗೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ತು. ಪ್ರಿಯರೇ, ಇವತ್ತು ನಾವು ಯೋಚನೆ ಮಾಡೋಣ, ಕಾಗೆಗಿಂತ ನಾವು ಉತ್ತಮವಾಗಿದ್ದೇವೋ? ನಾವು ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೀವ?
ದೇವರು ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೇವ? ದೇವರು ಇಂಥದ್ದನ್ನು ಮಾಡು ಅಂತ ಹೇಳುವಾಗ ನಾವು ಬಹಳ ಪ್ರೀತಿಯಿಂದ ಅದನ್ನು ಮಾಡ್ತೀವ? ದೇವರು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ ಹೇಳುವಾಗ ನಾವು ಕೈಕೊಂಡು ನಡೆಯೋದಕ್ಕೆ ಇಷ್ಟವುಳ್ಳವರಾಗಿದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ದೇವರು ಒಂದು ಸಣ್ಣ ಪಕ್ಷಿಯನ್ನು ಆತನು ಉಪಯೋಗಿಸಿಕೊಂಡನು ತನ್ನ ಸೇವಕನನ್ನು ಆರೈಕೆ ಮಾಡೋದಕ್ಕಾಗಿ. ದೇವರಿಗೆ ತನ್ನ ಸೇವಕರ ಬಗ್ಗೆ ಅಥವಾ ತನ್ನ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇದೆ ಅಲ್ವಾ? ಹೌದು ಪ್ರಿಯರೇ, ದೇವರು ಈ ಸಂದೇಶವನ್ನು ಕೇಳ್ತಾ ಇರುವಂಥ ನಿಮ್ಮೆಲ್ಲರನ್ನ ಆತನು ಪ್ರೀತಿಸ್ತಾನೆ, ನಿಮ್ಮ ಬಗ್ಗೆ ಆತನ ಕಾಳಜಿಯನ್ನು ಹೊಂದಿದ್ದಾನೆ ಅನ್ನೋದನ್ನು ನಾವೀಗ ಜ್ಞಾಪಕಕ್ಕೆ ತೆಗೆದುಕೊಳ್ಳೋಣ. ಓಕೆ, ಈ ಕಾಗೆಗಿರುವಂಥ ಇನ್ನೊಂದು ಬಹಳ ಪ್ರಮುಖವಾದಂಥ ಗುಣ ಏನಪ್ಪ ಅಂತ ಹೇಳಿದ್ರೆ, ಅದು ಟ್ರಾಫಿಕ್ ರೂಲ್ಸನ್ನು ತಿಳಿದಿದೆ ಕಾಗೆ. ಅಂದರೆ ಸಮಯವನ್ನು ಅದು ಲೆಕ್ಕ ಹಾಕುತ್ತೆ ಅಂತ. ಟ್ರಾಫಿಕ್ ರೂಲ್ಸ ಹೇಗೆ ಅಂತ ನೀವು ಕೇಳ್ಬೋದು. ಅಮೆರಿಕ ದೇಶದಲ್ಲಿ ಇದನ್ನು ಕುರಿತು ಒಂದು ರಿಸರ್ಚ್ ನಡೀತು. ಅಲ್ಲಿ ಈ ಗಟ್ಟಿಯಾದಂಥ ಕೆಲವು ಹಣ್ಣುಗಳು ಸಿಗ್ತವೆ. ಅದ್ರ ಆ ಹಣ್ಣಿನ ಒಳಗಡೆ ಒಂದು ಬೀಜ ಇರುತ್ತೆ. ಆ ಬೀಜವನ್ನು ಅದು ತೆಗೆದುಕೊಂಡು ತಿನ್ನಬೇಕು ಅಂತ ಹೇಳಿದ್ರೆ ಆ ಕಾಗೆಗೆ ಆ ಹಣ್ಣು ಅದು ತುಂಬ ಗಟ್ಟಿಯಾಗಿರುತ್ತೆ, ಅದನ್ನು ಒಡೆಯೋಕೆ ಆಗೋದಿಲ್ಲ. ಈಗ ಆ ಕಾಗೆ ಅದ್ರ ಒಳಗಡೆ ಇರೋಂಥ ಬೀಜವನ್ನು ತಿಂದು ಹೊಟ್ಟೆ ತುಂಬಿಸ್ಕೋಬೇಕು. ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಕಾಗೆ ಈ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಬಂದು ಅಲ್ಲಿ ಲೈಟ್ಸ್ ಬರುತ್ತಲ್ಲ ಅಲ್ಲಿ ಕುತ್ಕೊಳ್ಳುತ್ತೆ. ಕುತ್ಕೊಂಡು ರೆಡ್ ಲೈಟ್ ಅಥವಾ ಕೆಂಪು ಬಣ್ಣದ ಲೈಟ್ ಬಂದಾಗ ಏನು ಮಾಡುತ್ತೆ, ಆ ಕಾಯನ್ನು ತನ್ನ ಬಾಯಲ್ಲಿದ್ದಂಥ ಕಾಯಿಯನ್ನು ಅಥವಾ ಹಣ್ಣನ್ನು ಅದು ಕೆಳಗಡೆ ಬಿಸಾಕತ್ತೆ. ಗ್ರೀನ್ ಲೈಟ್ ಬರ್ತಿದ್ದಂಗೆ ವೆಹಿಕಲ್ಗಳೇನಾಗ್ತವೆ, ವಾಹನಗಳು ಆ ಕಾಯಿನ ಮೇಲೆ ಹತ್ಸ್ಕೊಂಡು ಹೋಗ್ತಾವಲ್ಲ, ಆವಾಗ ಅದು ಕಾಯಿ ಏನಾಗಿದೆ ಒಡೆದು ಪುಡಿ ಆಗುತ್ತೆ. ಮತ್ತೆ ಹೊಳ್ಳಿ ರೆಡ್ ಲೈಟ್ ಬಂದಾಗ ಆ ಕಾಗೆ ಇಳಿದು ಆ ಕಾಯಿಯಲ್ಲಿ ಬಂದಂಥ ಬೀಜವನ್ನು ಅದು ತಿಂದು ತೃಪ್ತಿಯನ್ನು ಹೊಂದುತ್ತೆ ಅಂತ. ಅಂದರೆ ಆ ಕಾಗೆಗೆ ಎಷ್ಟು ಜ್ಞಾನವನ್ನು ದೇವ್ರು ಕೊಟ್ಟಿದ್ದಾರಲ್ವ, ಎಷ್ಟು ತಿಳುವಳಿಕೆಯನ್ನು ದೇವ್ರು ಕೊಟ್ಟಿದ್ದಾರಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಕಾಗೆಗೆ ಅಷ್ಟೊಂದು ಜ್ಞಾನ ಬುದ್ಧಿ ತಿಳುವಳಿಕೆಯನ್ನು ಕೊಟ್ಟಿರುವಂಥ ದೇವರು ಇವತ್ತು ನನಗೂ ನಿಮಗೂ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟಿಲ್ಲವೇ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವ್ರು ನಮಗೆ ಎಷ್ಟೊಂದು ಜ್ಞಾನವನ್ನು ಕೊಟ್ಟಿದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ನೀವು ನಾಳೆಗೋಸ್ಕರ ಚಿಂತೆ ಮಾಡಬೇಡ್ರಿ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ತಿನ್ನಬೇಕು, ಏನು ಹೊದ್ಕೋಬೇಕು ಅಂತ ಚಿಂತೆ ಮಾಡಬೇಡ್ರಿ. ಪಕ್ಷಿಗಳನ್ನು ನೋಡ್ರಿ. ದೇವ್ರ ಕಾಗೆಗಳನ್ನ ತೋರಿಸಿ ಹೇಳ್ತಾನೆ, ಆ ಕಾಗೆಗಳನ್ನು ನೋಡ್ರಿ, ಅವಕ್ಕೆ ಹೊತ್ತೊತ್ತಿಗೆ ಆಹಾರ ಕೊಡ್ತಾ ಇಲ್ವಾ ನಾನು? ಅವನು ಕಾಪಾಡ್ತಾ ಇಲ್ವಾ? ಅವನು ಪೋಷಿಸ್ತಾ ಇಲ್ವಾ? ಅವನು ಆಧರಿಸ್ತಾ ಇಲ್ವಾ ನಾನು? ಹಾಗಿರುವಾಗ ನಿಮ್ಮನ್ನು ನಾನು ಆಧರಿಸೋದಕ್ಕೆ ಅಸಾಧ್ಯನೋ? ನಾನು ಕೈಲಾಗದವನೋ? ಸ್ವಾಮಿ ನಮ್ಮನ್ನು ಕೇಳ್ತಾ ಇದ್ದಾರೆ. ಇಲ್ಲ ಪ್ರಿಯರೇ, ನಾವು ಆರಾಧಿಸುವಂಥ ದೇವರು, ನಾವು ಸೇವಿಸುವಂಥ ದೇವರು ಆತನು ಸರ್ವಶಕ್ತನಾಗಿರುವಂಥ ದೇವರು. ಕಾಗೆಗಳಿಗೆ, ಕೂಗುತ್ತಿರುವ ಕಾಗೆಗಳಿಗೆ ಆಹಾರವನ್ನು ಕೊಡುವಂಥ ದೇವರು ಇವತ್ತು ನನಗೂ ನಿನಗೂ ಆಹಾರವನ್ನು ಕೊಡದೇ ಇರುವನೇ? ಪ್ರಿಯರೇ, ಮುಂದೆ ಹೋಗ್ತಾ 5ನೇದಾಗಿ ಕಾಗೆ ಶುದ್ಧೀಕರಿಸುವಂಥ ಗುಣವನ್ನು ಹೊಂದಿದೆ. ಕಾಗೆ ಶುದ್ಧೀಕರಿಸುತ್ತೆ. ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವುದಾದ್ರೂ ಬೇಡವಾದಂಥ ವಸ್ತು ಅದು ಇದ್ದಾಗ ಆ ಕ್ಲೀನ್ಲಿನೆಸ್ ಅಥವಾ ಆ ಶುದ್ಧೀಕರಣ ಮಾಡುವಂಥ ಕೆಲಸದಲ್ಲಿ ಕಾಗೆ ನಿರತವಾಗಿರುತ್ತೆ. ಆ ಬೇಡದೇ ಇರುವಂಥ ವಸ್ತುವನ್ನು ಅದು ತಿಂದು ಆ ಸ್ಥಳವನ್ನು ಅದು ಶುದ್ಧೀಕರಿಸುತ್ತೆ. ಈಗ ಎಷ್ಟೊಂದು ಕಡೆಗಳಲ್ಲಿ ಇಲಿಗಳು ಅಥವಾ ಸಣ್ಣ ಪುಟ್ಟ ಮನೆಯಲ್ಲಿ ಬರುವಂಥ ಇನ್ಸೆಕ್ಟ್ಸ್ಗಳನ್ನ ಏನು ಮಾಡ್ತಾರೆ, ಕೆಲವೊಂದು ಔಷಧಿಗಳನ್ನು ಹಾಕಿ ಅವುಗಳನ್ನು ಕೊಲ್ತಾರೆ. ಕೊಂದ್ಬಿಟ್ಟು ಅವುಗಳನ್ನು ಹೊರಗಡೆ ಬಿಸಾಕ್ತಾರೆ. ಅವುಗಳನ್ನೆಲ್ಲ ತಿಂದು ಆ ಕಾಗೆ ಇವತ್ತಿನ ರಿಸರ್ಚ್ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಇವತ್ತು ಕಾಗೆಗಳು ದಿನ ದಿನ ಕಡಿಮೆ ಆಗ್ತಿದೆ. ಯಾಕೆ? ಕಾರಣ ಏನಪ್ಪ ಅಂತ ಹೇಳಿದ್ರೆ ಇದು ಒಂದು ಕಾರಣ. ಆ ಕಾಗೆ ನಮ್ಮ ಪರಿಸರವನ್ನು ಅದು ಶುದ್ಧೀಕರಿಸುತ್ತೆ. ಆದರೆ ದುರದೃಷ್ಟವಶಾತ್ ಆ ಕಾಗೆ ಇವತ್ತು ನಮಗೆ ಕಣ್ಮರೆ ಆಗ್ತಾ ಇದೆ. ಇರಲಿ, ಕಾಗೆಗಳನ್ನು ಸಂರಕ್ಷಿಸುವಂಥದ್ದು ನಮ್ಮ ಕೆಲಸ. ಪ್ರಕೃತಿಯಲ್ಲಿ ದೇವರು ಅದನ್ನು ಸೃಷ್ಟಿಯಲ್ಲಿ ಕೊಟ್ಟಿದ್ದಾನೆ, ಅದು ನಮ್ಮ ಜವಾಬ್ದಾರಿ. ಓಕೆ, ಸೊ ಈ ಕಾಗೆ ಹೊಲಸನ್ನು ತಿಂದು ಆ ಪರಿಸರವನ್ನು, ವಾತಾವರಣ ಶುದ್ಧಿ ಮಾಡುತ್ತೆ. ಒಂದು ವೇಳೆ ಅದು ಮಾಡಿಲ್ಲ ಅಂದ್ಕೊಳ್ಳಿ, ಅಲ್ಲಿರುವಂಥ ಸುತ್ತಮುತ್ತಲಿರುವಂಥ ಜನರಿಗೆ ತುಂಬ ಹಿಂಸೆ ಆಗುತ್ತೆ. ಅನೇಕ ಥರವಾದಂಥ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಅದು ಕಾರಣ ಆಗುತ್ತೆ. ಸೊ ಆ ರೋಗಗಳು ಬರದೇ ಇರುವಾಗೆ ತಡೆಯೋದಕ್ಕೆ
ಕಾಗೆ ಅಲ್ಲಿ ಉಪಯೋಗವಾಗುತ್ತೆ ಪ್ರಿಯರೇ. ಸೊ ಎಷ್ಟು ಅದ್ಭುತವಾಗಿ ದೇವರು ಅದನ್ನು ಉಂಟು ಮಾಡಿದ್ದಾನೆ. ನಾವು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಕಾಗೆ ಅಲ್ಲಿ ಕೆಲಸ ಮಾಡುತ್ತೆ ಪ್ರಿಯರೇ. ಇದನ್ನು ನಮ್ಮ ಆತ್ಮಿಕ ಜೀವಿತಕ್ಕೆ ನಾವು ಹೋಲಿಕೆ ಮಾಡಿಕೊಳ್ಳೋದಾದರೆ, ನಾವುಗಳು ಮಾಡಿದಂಥ ಪಾಪವನ್ನು ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅದನ್ನು ಹೊತ್ತು ತೀರಿಸಿದನು. ಎಷ್ಟು ಅದ್ಭುತವಾಗಿರುವಂಥ ಸಂದೇಶ. ಇವತ್ತು ನೀವು ಕಲ್ವಾರಿ ಶಿಲುಬೆಯ ಮೇಲೆ ಸಾಯಬೇಕಾಗಿತ್ತು. ನೀವು ಮಾಡಿದಂಥ ನಮ್ಮ ಕಣ್ಣಿನಿಂದ, ನಮ್ಮ ಕಿವಿಯಿಂದ, ನಮ್ಮ ಬಾಯಿಯಿಂದ, ನಮ್ಮ ಕೈಗಳಿಂದ, ನಮ್ಮ ಕಾಲುಗಳಿಂದ, ನಮ್ಮ ದೇಹದ ಸರ್ವಾಂಗಗಳಿಂದ, ನಮ್ಮ ಯೋಚನೆಗಳಿಂದ, ನಮ್ಮ ಹೃದಯದ ಬಯಕೆಗಳಿಂದ ನಾವು ಮಾಡಿದಂಥ ಎಲ್ಲ ದುಷ್ಟತನಕ್ಕೆ ಇವತ್ತು ನಾವುಗಳು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನು ನಮ್ಮ ಎಲ್ಲ ಪಾಪದ ಭಾರವನ್ನು ತನ್ನ ಮೇಲೆ ಹೊತ್ತುಕೊಂಡು ಆತನ ನಮ್ಮನ್ನು ಶುದ್ಧೀಕರಿಸಿದ. ನಾವು ಆತನನ್ನು ನಂಬಿ ಪ್ರೀತಿಯಿಂದ ನಾವು ಆತನನ್ನು ಅಂಗೀಕರಿಸಿಕೊಳ್ಳುವ ಪಕ್ಷಕ್ಕೆ ನಾವು ದೇವರಿಂದ ಆಶೀರ್ವಾದವನ್ನು ಹೊಂದುತ್ತೇವೆ, ನಾವು ಶುದ್ಧತೆಯನ್ನು ಹೊಂದುತ್ತೇವೆ, ನಾವು ನೈರ್ಮಲ್ಯವನ್ನು ನಾವು ಹೊಂದುತ್ತೇವೆ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ರು ನಾನು ಬೆಳ್ಳಗೆ ಮಾಡ್ತೇನೆ. ನಮ್ಮ ಪಾಪಗಳನ್ನು ಅಳಿಸಿ ಹಾಕೋದಕ್ಕಾಗಿ ಯೇಸು ಸ್ವಾಮಿ ಪರಲೋಕ ರಾಜ್ಯವನ್ನು ಬಿಟ್ಟು ಆತನ ಈ ಲೋಕಕ್ಕೆ ಬಂದನು ಎಂಬುದಾಗಿ ವೇದವಾಕ್ಯದಲ್ಲಿ ನಾವು ಓದ್ತೇವೆ. ವೇದವಾಕ್ಯದಲ್ಲಿ ಇದನ್ನು ನಾವು ಓದಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಪ್ರಿಯರೇ, 6ನೇ ಅಂಶ, ಕಾಗೆ ಉಪಕಾರವನ್ನು ಮರೆಯೋದಿಲ್ಲ. ಉಪಕಾರವನ್ನು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಳ್ಳೋದು. ನೀವು ಯಾವತ್ತಾದರೂ ನಿಮ್ಮ ಮನೆ ಸುತ್ತಮುತ್ತಲು ಇರುವಂಥ ಕಾಗೆಗೆ ಒಂದು ದಿವಸ ರೊಟ್ಟಿಯನ್ನು ಇಲ್ಲ ಅನ್ನವನ್ನು ಯಾವುದೋ ಒಂದು ಆಹಾರವನ್ನು ನೀವು ಹಾಕಿ ನೋಡ್ರಿ. ಪ್ರತಿನಿತ್ಯ ಆ ಕಾಗೆ ಆ ಸಮಯಕ್ಕೆ ನಿಮ್ಮ ಮನೆ ಬಾಳಿಗೆ ಬರುತ್ತೆ. ನೀವೆಲ್ಲನ ದಾರಿನಲ್ಲಿ ಹೋಗುವಾಗ ಬರುವಾಗ ಆ ಕಾಗೆ ಕ ಅಂತ ಒದರೋದ್ರ ಮುಖಾಂತರ ಅಥವಾ ಕೂಗೋದ್ರ ಮುಖಾಂತರವಾಗಿ ಅದು ನಿಮ್ಮನ್ನು ಮಾತಾಡ್ಸೋದಕ್ಕೆ ಇಷ್ಟಪಡುತ್ತೆ. ಅಷ್ಟೊಂದು ಒಳ್ಳೆಯ ಮನಸ್ಸು ಆ ಕಾಗೆಗಿದೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ. ದೇವ್ರ ವಾಕ್ಯ ಹೇಳುತ್ತೆ 103ನೇ ಕೀರ್ತನೆಯಲ್ಲಿ, ಯೆಹೋವನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆದರೆ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಮಹೋಪಕಾರಗಳನ್ನು ಮಾಡಿದ್ದಾರೆ, ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೇವೋ? ದೇವರು ಕೇಳ್ತಾನೆ ಇಸ್ರಾಯೇಲರಿಗೆ, ನಾನು ನಿಮ್ಮನ್ನು ಹಗಲಿನಲ್ಲಿ ಮೇಘದೋಪಾದಿಯಲ್ಲಿ, ರಾತ್ರಿಯಲ್ಲಿ ಅಗ್ನಿಸ್ತಂಭದಲ್ಲಿ ಆ ಒಂದು ಮೂಲಕ ನಿಮ್ಮನ್ನು ನಾನು ಕಾಪಾಡಿದೆ, ಸಂರಕ್ಷಿಸಿದೆ. ಹದ್ದುಗಳ ಹಾಗೆ ನಾನು ನಿಮ್ಮನ್ನು ಹದ್ದು ತನ್ನ ಮರಿಗಳನ್ನು ಹೊತ್ಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತು ಸಂರಕ್ಷಿಸಿದೆ. ಆದರೆ ನೀವು ನಾನು ಮಾಡಿದ ಉಪಕಾರಗಳನ್ನು ಮರ್ತು ಬಿಟ್ಟಿದ್ದೀರಾ. ನಿಮಗೆ ನಾನು ಮಾಡಿದಂಥ ಉಪಕಾರಗಳ ಜ್ಞಾಪಕನೇ ಇಲ್ಲ ಅಲ್ವಾ ಎಂಬುದಾಗಿ ಸ್ವಾಮಿ ಬೇಸರ ಪಟ್ಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಇವತ್ತು ನೀವು ಯೋಚನೆ ಮಾಡೋಣ, ದೇವರು ನಮ್ಮ ಜೀವಿತದಲ್ಲಿ ಎಷ್ಟು ಮಹೋಪಕಾರಗಳನ್ನು ಮಾಡಿದ್ದಾನೆ. ಉಣಲು ಆಹಾರ, ಬಟ್ಟೆ, ಮನೆ, ನಮಗೆ ಬೇಕಾದಂತಹ ಆರೋಗ್ಯ ಹಾಗೂ ನಮಗೆ ಒಳ್ಳೆಯ ವಾತಾವರಣ, ನಮಗೆ ಎಲ್ಲ ಹಾಸಿಗೆಯಿಂದ ಹಿಡಿದು ಪ್ರತಿಯೊಂದನ್ನು ದೇವರು ನಮಗೆ ಕೊಟ್ಟಿದ್ದಾನಲ್ಲ. ಆದರೆ ದೇವರು ಮಾಡಿದಂಥ ಉಪಕಾರಕ್ಕೆ ಪ್ರತಿಯಾಗಿ ನಾವೇನು ಮಾಡ್ತಾ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. 7ನೇದಾಗಿ, ಕಾಗೆಗೆ ನಾಯಿಗಿಂತನೂ 0.1% ಬುದ್ಧಿ ಹೆಚ್ಚು ಎಂಬುದಾಗಿ ರಿಸರ್ಚ್ ನಮಗೆ ಹೇಳುತ್ತೆ. ಈಗ ನಾವೆಲ್ಲರೂ ನಾಯಿ ನಮಗೆ ತುಂಬ ಪೆಟ್ಟು, ಅಂದರೆ ಅದನ್ನು ಸಾಕು ಪ್ರಾಣಿ ಎಂಬುದಾಗಿ ಅನೇಕ ಮನೆಗಳಲ್ಲಿ ಅದನ್ನು ಸಾಕ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ನಾಯಿಯನ್ನು ಇಷ್ಟಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾಯಿ ಭಾಳ ನಿಯತ್ತಾಗಿರುತ್ತೆ, ಅದು ಪ್ರಾಮಾಣಿಕವಾಗಿರುತ್ತೆ ಎಂಬುದಾಗಿ ಹೇಳ್ತಾರೆ. ಆದರೆ ಈ ನಾಯಿಗಿಂತಲೂ ಮತ್ತು ಇಷ್ಟಕ್ಕೂ ಶ್ವಾನ ಅಥವಾ ನಾಯಿ ಅದು ಬುದ್ಧಿವಂತ ಪ್ರಾಣಿ ಎಂಬುದಾಗಿ ಹೇಳ್ತಾರೆ. ಆದರೆ ನಾಯಿಗಿಂತಲೂ ಬುದ್ಧಿವಂತ ಪಕ್ಷಿ ಯಾವುದಪ್ಪ ಅಂತ ಹೇಳಿದ್ರೆ ಈ ಕಾಗೆ. ಅದಕ್ಕೆ ಜ್ಞಾಪಕ ಶಕ್ತಿ ಭಾಳ ಹೆಚ್ಚಾಗಿರುತ್ತೆ. ಸೊ ಕಾಗೆಗೆ ನಾಯಿಗಿಂತಲೂ ಹೆಚ್ಚಿಗೆ ಬುದ್ಧಿ ಇದೆ. ಪ್ರಿಯರೇ, ಆ ಕಾಗೆಗಿಂತಲೂ ಹೆಚ್ಚು ಬುದ್ಧಿಯನ್ನು ದೇವರು ನನಗೆ ನಿಮಗೆ ಕೊಟ್ಟಿದ್ದಾನೆ. ಕಾಗೆ ತನ್ನ ಬುದ್ಧಿಯನ್ನು ಅದು ಸರಿಯಾಗಿ ಬಳಸ್ಕೊಳ್ಳುತ್ತೆ. ಇವತ್ತು ನೀವು ದೇವರು ನಮಗೆ ಕೊಟ್ಟಂಥ ಬುದ್ಧಿಯನ್ನು ಸರಿಯಾಗಿ ಬಳಸ್ಕೊಳ್ತಾ ಇದ್ದೀವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಎಷ್ಟು ಮಟ್ಟಿಗೆ ಆ ಕಾಗೆಗೆ ನಾಲೆಜ್ ಇರುತ್ತೆ ಅಥವಾ ಜ್ಞಾನ ಇರುತ್ತೆ ಅಂತ ಹೇಳಿದ್ರೆ, ಒಂದು ಅಡಲ್ಟ್ ಅಥವಾ ವಯಸ್ಕ ಕಾಗೆಗೆ 7 ವರ್ಷದ ಮಗುವಿಗೆ ಎಷ್ಟು ನಾಲೆಜ್ ಇರುತ್ತೋ, ಎಷ್ಟು ಬುದ್ಧಿ ಇರುತ್ತೋ, ಅಷ್ಟು ಬುದ್ಧಿ ಒಂದು ಅಡಲ್ಟ್ ಅಥವಾ
ವಯಸ್ಕ ಕಾಗೆಗೆ ಇರುತ್ತಂತ. ಅಂದರೆ ಅದಕ್ಕೆ ಅಷ್ಟು ನಾಲೆಜನ್ನು ದೇವರು ಕೊಟ್ಟಿದ್ದಾನೆ. ಕಾಗೆಯನ್ನು ದೇವರು ಎಷ್ಟು ಅದ್ಭುತವಾಗಿ ಉಂಟು ಮಾಡಿ, ಅದಕ್ಕೆ ದೇವರು ಉದಾಹರಣೆ ಕೊಟ್ಟು ಹೇಳ್ತಾ ಇರ್ತಾನೆ, ಕಾಗೆಗಳನ್ನು ನೋಡ್ರಿ, ಕಾಗೆಗಳನ್ನು ನೋಡ್ರಿ, ಕಾಗೆಗಳನ್ನು ನೋಡ್ರಿ. ನಮಗೆ ಆಶ್ಚರ್ಯ ಅನಿಸುತ್ತೆ, ಕಾಗೆಗಳೇನು ಇಲ್ಲೇ ಸುತ್ತಮುತ್ತ ಆದಿದು ತಿನ್ಕೊಂಡು ಬದುಕ್ತವೆ ಅಂತ. ಪ್ರಿಯರೇ, ದೇವರು ಅದನ್ನು ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದಾನಲ್ಲ, ಅದರ ಬಣ್ಣ, ಅದರ ಗಾತ್ರ, ಅದರ ಆಕಾರ, ಅದಕ್ಕೆ ಒಳಗಡೆ ಜ್ಞಾನ ಬುದ್ಧಿ ತಿಳಕ್ಕೆ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಸ್ವಾಮಿ. ನಿಜವಾಗ್ಲೂ ಇದನ್ನೆಲ್ಲ ಕೇಳಿಸ್ಕೊಳ್ಳುವಾಗ ಇಷ್ಟು ಆಶ್ಚರ್ಯ ಅನಿಸುತ್ತೆ. ಆಫ್ಟರ್ ಆಲ್ ಆ ಒಂದು ಸಣ್ಣ ಜೀವಿಯನ್ನು, ಕಾಗೆಯನ್ನು ದೇವರು ಅಷ್ಟೊಂದು ಸುಂದರವಾಗಿ ಅದ್ಭುತವಾಗಿ ಸೃಷ್ಟಿ ಮಾಡಿರುವಾಗ ನನ್ನನ್ನು ನಿನ್ನನ್ನು ದೇವರು ಇನ್ನೆಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾನೆ ಅಥವಾ ಸೃಷ್ಟಿ ಮಾಡಿದ್ದಾನೆ. ನಮ್ಮ ಜೀವಿತದ ಕುರಿತಾಗಿ ಸ್ವಾಮಿ ಎಷ್ಟು ಆಸೆಯನ್ನು ಅಥವಾ ನಮ್ಮ ವಿಷಯದಲ್ಲಿ ಎಷ್ಟು ಆಕಾಂಕ್ಷೆಯನ್ನು ಸ್ವಾಮಿ ಹೊಂದಿದ್ದಾನೆ. ನಮ್ಮ ಮೇಲೆ ದೇವರು ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ಬೋದು ಪ್ರಿಯರ. ಯಾಕಂದರೆ ತಾನು ಸೃಷ್ಟಿ ಮಾಡಿದಂಥ ಎಲ್ಲ ಜೀವಿಗಳಲ್ಲಿ ಮನುಷ್ಯರಂತ ನಾವೇ ಶ್ರೇಷ್ಠರಲ್ವಾ. ನಮ್ಮನ್ನು ಸ್ವಾಮಿ ಪ್ರೀತಿ ಮಾಡೋದು ಹೆಚ್ಚಲ್ವಾ. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸ್ವಾಮಿ ಪ್ರೀತಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಆ ಎಲ್ಲವುಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ನನ್ನನ್ನು ಇಲ್ಲಿ ಕುತ್ಕೊಂಡು ವಾಕ್ಯವನ್ನು ಕೇಳಿಸ್ಕೊಳ್ತಾ ಅಂತ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ಪ್ರೀತಿ ಮಾಡ್ತಾರೆ. ಸೊ ಹೀಗಿರುವಾಗ ದೇವರ ಪ್ರೀತಿಗೆ ಪ್ರತಿಯಾಗಿ ನಾವೇನು ಕೊಡ್ತಾ ಇದ್ದೀವಿ? 10ನೇದಾಗಿ ಹಾವಿನ ಬಗ್ಗೆ ನಾವು ಕೇಳಿದ್ದೇವಲ್ಲ, ಹಾವಿಗೆ 12 ವರ್ಷವರೆಗೂ ಸೇಡಿರುತ್ತಂತೆ. ಆದರೆ ಕಾಗೆಗೆ ನೀವೇನಾದರೂ ಕೆಡುಕನ್ನು ಮಾಡಿದ್ರೆ, ಅದು ಸಾಯೋವರೆಗೂ ಆ ಕೆಡುಕನ್ನು ಮರೆಯೋದಿಲ್ವಂತೆ. ಇದು ಕಾಗೆಯಲ್ಲಿರುವಂಥ ಒಂದು ಬಹಳ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು, ನಕಾರಾತ್ಮಕವಾದಂಥ ಒಂದು ವಿಚಾರ. ಅಂದರೆ ಕಾಗೆ ತನಗೆ ಅನ್ಯಾಯ ಮಾಡಿದ್ದರ ವಿರುದ್ಧ ಅದು ಯಾವಾಗಲೂ ಏನು ಮಾಡುತ್ತೆ? ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅದು ಬಯಸುತ್ತೆ. ಆದರೆ ದೇವರ ಮಕ್ಕಳಂತ ನಮಗೆ ದೇವರು ಹೇಳಿದ್ದಾನೆ, ನಾವು ಮುಯಿಗೆ ಮುಯಿ ತೀರಿಸಬಾರ್ದು. ಮುಯಿಗೆ ಮುಯಿ ತೀರಿಸೋದನ್ನು ದೇವರಿಗೆ ಬಿಡ್ರಿ, ಅದು ನನ್ನ ಕೆಲಸ ಅಂತ ಸ್ವಾಮಿ ಹೇಳ್ತಾರೆ. ನಮ್ಮ ವೈರಿಗಳನ್ನು ಪ್ರೀತಿಸ್ರಿ, ಅವರಿಗೋಸ್ಕರ ಪ್ರಾರ್ಥಿಸ್ರಿ ಎಂಬುದಾಗಿ ಸ್ವಾಮಿ ನಮಗೆ ಹೇಳಿದ್ದಾರೆ. ಪ್ರೇರೆ, ಎಲ್ಲ ಅಂಶಗಳನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ದೇವರು ಸೃಷ್ಟಿ ಮಾಡಿದಂಥ ಈ ಕಾಗೆಗೆ ನಾವು ಹಿಂಸಿಸದೆ ಅದನ್ನು ಆರೈಕೆ ಮಾಡೋಣ. ಪ್ರಕೃತಿಯಲ್ಲಿ ದೇವರು ಅದನ್ನು ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾನೆ, ಅದನ್ನು ನಾವು ಪ್ರೀತಿಯಿಂದ ಕಾಣೋಣ. ಹಾಗೆ ದೇವರು ನಮಗೆ ಈ ಕಾಗೆಗಿಂತಲೂ ಹೆಚ್ಚಾದಂಥ ಜ್ಞಾನ ಬುದ್ಧಿ ತಿಳುವಳಿಕೆ ಎಲ್ಲವನ್ನ ಕೊಟ್ಟಿದ್ದಾನೆ. ಅದನ್ನು ದೇವರ ಮಹಿಮೆಗೋಸ್ಕರ ನಾವು ಉಪಯೋಗಿಸ್ಕೊಳ್ಳೋಣ. ಈಗ ಈ ಸಂದೇಶವನ್ನು ಕೇಳಿದಂಥ ನೀವು ಕಾಗೆನಲ್ಲಿರ್ಬಹುದಾದಂಥ ಆ ಒಳ್ಳೆಯ ಗುಣಗಳು ನಿಮ್ಮಲ್ಲಿದೆಯಾ? ಕಾಗೆಗಿಂತ ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ತೀವಲ್ಲ, ಅದಕ್ಕಿದ್ದಂಥ ಒಳ್ಳೆಯ ಗುಣ ನಮ್ಮಲ್ಲಿ ಇವೆಯಾ? ಇಲ್ಲ ಅಂತ ಹೇಳಿದ್ರೆ ಈ ಗುಣಗಳನ್ನು ನಮ್ಮಲ್ಲಿ ಧರಿಸಿಕೊಳ್ಳುವಂತೆ ನಾವು ಈ ಸಮಯದಲ್ಲಿ ದೇವರ ಮುಂದೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ದೇವರನ್ನು ಕೇಳಿಕೊಳ್ಳೋಣ. ಪ್ರಾರ್ಥಿಸುವ. ನಮ್ಮ ಪರಲೋಕದ ದೇವರೇ, ನೀನು ಬಹಳ ಅದ್ಭುತ ಸ್ವರೂಪನಪ್ಪ. ನಿನ್ನ ಜ್ಞಾನ ಬುದ್ಧಿ ತಿಳುವಳಿಕೆ ಎಷ್ಟೋ ಅಗಾಧವಾಗಿದೆ, ಎಷ್ಟೋ ಅಗಮ್ಯವಾಗಿದೆ ಸ್ವಾಮಿ. ಈ ಅಲ್ಪ ಬುದ್ಧಿಯಿಂದ ನಿನ್ನ ಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ದೇವರೇ. ಇಷ್ಟು ಅದ್ಭುತವಾಗಿ ನೀನು ಕಾಗೆಯನ್ನು ಉಂಟು ಮಾಡಿದ್ದಿ ಕರ್ತ, ಅದಕ್ಕೆ ಬೇಕಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಿ. ನಮ್ಮ ಜೀವಿತದಲ್ಲಿಯೂ ಅದಕ್ಕಿಂತ ಎಷ್ಟೋ ಮಿಗಿಲಾದದನ್ನು ಮಾಡೋದಕ್ಕೆ ಶಕ್ತನಾಗಿದ್ದಿ. ನಿನಗೆ ಸ್ತೋತ್ರ. ನಾವು ಈ ಸಂದೇಶವನ್ನು ಕೇಳಿ ಆತ್ಮಿಕ ಬಲವನ್ನು ಪಡೆದವರಾಗಿ ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಕೃಪೆ ಮಾಡೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ಕರ್ತನೇ, ಆಮೇನ್. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಜೀವಿಯೊಂದಿಗೆ ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ಈ ಹೋಪ್ ಚಾನಲ್ ಇಂಡಿಯಾವನ್ನು ನೋಡ್ತಾ ಇರಿ. ದೇವರು ನಿಮ್ಮ ಸಂಗಡ ಇರಲಿ. ಶುಭ ದಿನ.